ಬಂದುಬಿಟ್ಟು 2:30 ಆಗಿದೆ. ಬಟ್ ಇನ್ನು 2:40 ಆಯಿತು ಇನ್ನಾಗಬೇಕು. ಸೆಕೆಂಡ್ ಟೈಮ್ ಮಾಡ್ತೀವಿ, ನೋಡೋಣ ಗೈಸ್ ಯಾರು ವಿನ್ ಆಗ್ತೀವಿ ಅಂತ. ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು, ತಿನ್ನಿ ಅಂತ. ಬಾಯ್. ದಿಸ್ ಈಸ್ ಅವರ್ ಔಟ್ಫಿಟ್ ಗೈಸ್. ಹಿಂದೆ ಬಾ. ಹಾಂ ಗೈಸ್, ಇಬ್ಬರದು ಹೆಂಗದ ಗೈಸ್, ಇಬ್ಬರದು ಕೊರಿಯನ್ ಸ್ಟೈಲ್ ಟಾಪ್ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಸಿಬ್ಲಿಂಗ್ಸ್ ಫಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ, ಸೊ ಇವತ್ತು ಒಂದು ಆರ್ಡರ್ಗೆ ಬಂದಿದ್ದೀವಿ. ಸೊ ಇವತ್ತು ನನ್ನ ಆರ್ಡರಲ್ಲಿ ಅಥವಾ ನನ್ನ ಈ ಡೇಯಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಈ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಆದಷ್ಟು ಕ್ಲಿಪ್ಸ್ನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಯಾಕೆಂದರೆ ಕ್ಲೈಂಟ್ ಬಂದಾಗ ಸೊ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ, ಆ್ಯಕ್ಚುಲಿ ವಿ ಡೋಂಟ್ ನೋ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ. ಸೊ ನನ್ನ ಒಂದು ಆರ್ಡರ್ ಡೇ ಆಗಿರ್ಬೋದು, ಒಂದು ವಿಡಿಯೋ ಅಂದರೆ ಮೇಕಪ್ ಮಾಡುವಾಗ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಮಾಡ್ತೀವಿ. ಸೊ ಹೇಗಿರುತ್ತೆ ಪ್ರೋಸೆಸ್ ಅಂತ ಅಂದ್ಬಿಟ್ಟು ನೀವು ನೋಡಿ. ಆಗಲೇ ಬಂದುಬಿಟ್ಟಿದ್ದೀವಿ ಚೌಟ್ರಿ. ಮೇಕಪ್ ಆರ್ಟಿಸ್ಟ್ ಗೈಸ್ ನೋಡಿ, ಚೌಟ್ರಿ ಎಲ್ಲ ಇಷ್ಟು ಖಾಲಿದೆ ಅಂತ. ಇನ್ನು ಯಾರು ಸಹ ಬಂದಿಲ್ಲ. ಇನ್ನು ಕ್ಲೈಂಟ್ ನನಗೆ ಹೇಳಿದ ಟೈಮಿಂಗ್ಸ್ ಬಂದು ಆರ್ಡರ್ ನನಗೆ ಬುಕ್ ಮಾಡ್ಕೊಳ್ಳೋ ಟೈಮಲ್ಲಿ ಸೊ ನೀವು 2:32 ಹಾಗೆ ಲೊಕೇಶನ್ನಿಗೆ ಬನ್ನಿ. ಸೊ 5ಗೆಲ್ಲ ನನ್ನ ರೆಡಿ ಮಾಡಿದ್ರೆ ಸೊ ನಂದು ಶೂಟ್ ಇದೆ ಅಂತ ಹೇಳಿದರು. ನಾನು ಓಕೆ ಅಂತ ಹೇಳಿದೆ. ಬಟ್ ಇವತ್ತು ಅರ್ಲಿ ಒಂದು ಆಲ್ಮೋಸ್ಟ್ ಒಂದು 7 ಟೈಮಲ್ಲಿ ಹಾಗೆ ಮೆಸೇಜ್ ಮಾಡಿದರು, ಇಲ್ಲ ನೀವು ಇವತ್ತು 1 o'clock ಹಂಗೇ ಚೌಟ್ರಿಗೆ ಬನ್ನಿ, ಸೊ ಬೇಗ ಇರುತ್ತೆ ಅಂತ. ಸೊ ನಾವು ಅದಕ್ಕೆ ಆಲ್ಮೋಸ್ಟ್ ಆ ಟೈಮಿಗೆ ಬಂದ್ವಿ. ಬಟ್ ಈಗ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು 2:30 ಆಗಿದೆ. ಬಟ್ ಇನ್ನು 2:40 ಆಯಿತು. 2:40 ಆಲ್ಮೋಸ್ಟ್ ಆಗಿದೆ. ಸೊ ಕ್ಲೈಂಟ್ ಇನ್ನೂ ಬಂದಿಲ್ಲ. ಸೊ ಏನಂತಂದರೆ ಇವಾಗ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ನನಗೆ ಬೇಜಾರಿಲ್ಲ. ಸೊ ಸಮಟೈಮ್ಸ್ ಅದು ನನಗೆ ಐತಿ. ಬಟ್ ಸಮಟೈಮ್ಸ್ ಇದಾಗತ್ತೆ. ಬಟ್ ಏನಂತಂದರೆ ಇವಾಗ ನೋಡಿ, ಅವ್ರೇನು ಲೇಟಾಗಿ ಬರ್ತಾರೆ ಅಂತ ಅಂದ್ಬಿಟ್ಟು ನಾವು ಲೇಟಾಗಿ ಬರೋದು, ಅವ್ರನ್ನ ವೆಯ್ಟ್ ಮಾಡಿಸೋದು ಚೆನ್ನಾಗಿರಲ್ಲ. ಸೊ ಅವರು ನಮಗೆ ಒಂದು ಟೈಮ್ ಹೇಳಿರ್ತಾರೆ ಅಂತಂದರೆ ಆ ಟೈಮ್ಗೆ ಬರೋ ಅಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ನನ್ನ ವರ್ಕಿಗೆ ನಾನು ಕೂಡ ರೆಸ್ಪೆಕ್ಟೆಡ್. ಸೊ ನಾನು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. ಕ್ಲೈಂಟಿಗೆ ಆನ್ ಟೈಮ್ಗೆ ಮಾಡಿಕೊಡೋ ಅಂಥ ರೆಸ್ಪಾನ್ಸಿಬಿಲಿಟಿ ನಂದು ಗೈಸ್. ಆದರೆ ನನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ನಾನು ಇಷ್ಟೊತ್ತಿಗೆ ನಾನು ಡೈಲಿ ಕಂಪಲ್ಸರಿ ನಿದ್ದೆ ಮಾಡ್ತಿದ್ದೆ ಗೈಸ್. ನೋಡಿ ನನ್ನ ಕಣ್ಣಿಲ್ಲ, ನಿದ್ದೆ ಇದ್ದು ಹಿಂಗೆ ಹೋಗ್ಬಿಟ್ಟು ಕರ್ಕೊಂಬಂದು ಗೋಳೈತಂತವಳೆ ಗೈಸ್. ಅವಳ ಕೆಲಸ ಅಂತಾನೆ ಜಸ್ಟ್ ಒಂದು ಹೆಲ್ಪಿಗೆ ಅಂತ ಕರ್ಕೊಂಬರ್ತೀನಿ, ನನ್ನ ಜೊತೆಗೆ ಇರಲಿ ಅಂತ. ಸೊ ಐಟಮ್ಸ್ ಮಿಸ್ ಆಗಬಾರ್ದು ಅಲ್ಲ, ಅದಕ್ಕೋಸ್ಕರ ಬ್ಯಾಗೆಲ್ಲ ಇರುತ್ತಲ್ಲ. ಗೈಸ್ ಇಲ್ಲಿ ನೋಡಿ, ನಾವು ಗೇಮ್ ಆಡ್ತಾ ಕೂತಿದ್ದೀವಿ, ಅವರಿಂದ ಬಂದಿಲ್ಲ ಅಂತ. ಕ್ಯಾರಮ್ ನಮಗೆ ಬೋರ್ ಆಗ್ತಾಯಿದೆ ಅದಕ್ಕೆ. ಸೊ ಬರೋಕ್ಕೂ ಮುಂಚೆ ಏನು ಮಾಡೋಣ, ಅದಕ್ಕೋಸ್ಕರ ಅವಳು ನಿದ್ದೆ ಬರ್ತಾಯಿದೆ ಅಂತ ಹೇಳ್ತಿದ್ಲು, ಮಲ್ಕೊತೀನಿ ಅಂತ. ಅದಕ್ಕೋಸ್ಕರ ಸೊ ಬೇಡ ಅಂತ ಗೇಮ್ ಆಡ್ತಾ ಇದ್ದೀವಿ. ಒನ್ ಟೈಮ್ ಮಾಡಿದ್ವಿ ಗೈಸ್, ಅವಳು ವಿನ್ ಆಗಿಬಿಟ್ಟು. ನೋಡಿ ಸೆಕೆಂಡ್ ಟೈಮ್ ಮಾಡ್ತೀವಿ, ನೋಡೋಣ ಗೈಸ್ ಯಾರು ವಿನ್ ಆಗ್ತೀವಿ ಅಂತ. ಗೈಸ್ ಇಲ್ಲಿ ನೋಡಿ, ವೈಟ್ ಪಾನ್ಸ್ ಎಲ್ಲ ನಂದು, ಬ್ಲ್ಯಾಕ್ ಏನದು ಪಾನ್ಸ್ ಎಲ್ಲ ನಂದು. ಏನು ಒಂದೇ ಒಂದೈತೆ ಗೈಸ್, ಹೊಡೆದೇ ಹೊಡಿತೀವಿ. ಲೆಟ್ಸ್ ಸಿ. Foul guys, it's a foul, it's a my turn. ಅದಕ್ಕೆ ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಯಾವತ್ತಿದ್ರೂ ಮನ್ಸು. ನೋಡಿ ಈಗ ಲಾಸ್ಟಲ್ಲಿ ನಾನು ಒಂದೇ ಟೈಮ್ 2 ಪಾನ್ಸ್ನ ಹೊಡೆದಿದ್ದೀನಿ. ಈಗ ನಂದು 2 ಇದೆ, ಮೇಘದು 1 ಇದೆ. ಲೆಟ್ಸ್ ಸಿ ಗೈಸ್. ರೆಡ್ ಕಾಯಿನ್ ನಂದೆ. ವೈಟ್ ವಿನ್. ಅಷ್ಟೊಂದು ಬಿಲ್ಡಪ್ ಕೊಟ್ಬಿಟ್ಟೆ ಗಾಯ್ಸ್, ಎಲ್ಲ ವೇಸ್ಟ್ ಆಗುತ್ತೆ ಅಷ್ಟೇ. ಹಿಂಗಾಗಬಾರ್ದಿತ್ತು. ಕಾನ್ಫಿಡೆನ್ಸ್ ಇರಬೇಕಾದ್ರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ನನ್ನ ನೋಡಿ ಕಲಿಯಿರಿ ಗೈಸ್.
ಒಂದೇ ಒಂದಿತ್ತು ಫೋಲ್ ಆಗೋಗ್ಬಿಡ್ತು, ಇಲ್ಲ ನಾನೇ ಗೆಲ್ತಿದ್ದೆ. ಐ ಆಮ್ ದ ವಿನ್ನರ್ 2 times. ನೋಡಿ ಗೈಸ್, ಹಿಂಗೆ ಆಡ್ಕೊಂಡು ಕುತ್ಕೊಬೇಕು, ಬಂದಿಲ್ಲ ಅಂದರೆ ಕ್ಲೈಂಟ್. ಹೌದು, ಕಷ್ಟ ಐತೆ ಗೈಸ್ ಮೇಕಪ್ ಮಾಡೋದಿರೋ. ಮೇಕಪ್ ಅವ್ರು ಮಾಡೋ ಜೀವನನೂ ತುಂಬ ಕಷ್ಟ ಐತೆ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಗೈಸ್. ಅವ್ರೀಗ ಬಂದರು, ರಕ್ಷೆ ಎಲ್ಲ ಮೇಕಪ್ ಸೆಟ್ ಮಾಡ್ಕೊತಾಳೆ, ಅಂದರೆ ಮಿಕ್ಸ್ ಎಲ್ಲ ಓಪನ್ ಮಾಡಿ ಇಟ್ಕೊತಾಳೆ. ಅವ್ರು ಇನ್ನು ಗೈಸ್ ಗೈಸ್ ಏನು ಗೊತ್ತಾ ಗೈಸ್, ಅವ್ರು ತಮಿಳ್ ಮಾತಾಡೋದು, ಅವರೇ ನಮ್ಗೆ ಯಾರಿಗೂ ನಮ್ಮಿಬ್ರಿಗೂ ತಮಿಳ್ ಬರಲ್ಲ. ಅವ್ರು ಮಾತಾಡ್ತಿದ್ದೆ ಬಿಟ್ಕೊಂಡು ನೋಡ್ಬೇಕು ಗೈಸ್. ಲಿಟಲ್ ಬಿಟ್ ಅರ್ಥ ಆಗುತ್ತೆ ಅಷ್ಟೇ. ಸ್ವಲ್ಪ ನನಗೂ ಅರ್ಥ ಆಗುತ್ತೆ ಗೈಸ್, ನನ್ನ ಫ್ರೆಂಡ್ಸ್ ಮಾತಾಡೋದು ಕೇಳಿಸ್ಕೊಂತೀನಿ, ಅದು ಪೂರ ಅರ್ಥ ಆಗಲ್ಲ ಗೈಸ್, ಏನು ಮಾಡೋಣ. ಟೈಮ್ ನೋಡಿ 3:27. ಅವ್ರು ಆಲ್ಮೋಸ್ಟ್ ಬರೋಷ್ಟು 3:27. ಅವ್ರು ಆಲ್ಮೋಸ್ಟ್ ಬರೋಷ್ಟು ಒಂದು 4 ಆಗುತ್ತೆ ಅನ್ಸುತ್ತೆ. ನೋಡೋಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಎಷ್ಟು ಗಂಟೆಗೆ ಮೇಕಪ್ನ ಎಂಡ್ ಮಾಡ್ತೀವಿ ಅಂತ. ಎಕ್ಸೈಟೆಡ್, ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಬರಲಿ ಅಂತ ಮಾತ್ರ. ಗೈಸ್ ಇವಾಗ ಮೇಕಪ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಬಿಡೋಣ ಅಂತ ಹೇರ್ ಸ್ಟೈಲ್ ಮಾಡ್ಕೊಂತವಳೆ ರಕ್ಷಿ. ಅಂದರೆ ಪಫ್ ಜಾಸ್ತಿ ಮೇಲಿರಲ್ಲ, ಮೀಡಿಯಮ್ ಆಗಿರಲ್ಲ. ಮೀಡಿಯಂ ಅಂತೂ ತುಂಬ ಜಾಸ್ತಿ ಬೇಡ, ತುಂಬ ಕಡಿಮೆ ಬೇಡ, ಮೀಡಿಯಂ ಯಾಕೆಂದ್ರೆ ಫೇಸ್ ದಪ್ಪ ಇದೆ ಅಲ್ಲ, ಮತ್ತೆ ಇದು ಮಾಡೋದು ಇನ್ನೂ ಇದು ಚೆನ್ನಾಗಿರಲ್ಲ. ಇವಾಗೆಲ್ಲ ರೆಡಿ ಆಗಿದೆ. ಇವರೇ ಇನ್ನು ನನಗೆ ಮದುವೆ ಇದೆಲ್ಲ ಬೇಡಪ್ಪ, ಇದೆಲ್ಲ ಏನು ಬೇಡ. ಅತ್ತೆ ಸುಮ್ಮನೆ ಅಮೌಂಟ್ ಪೇ பண்ணியா? ಇಲ್ಲ ಪೇ பண்ணோம், அப்பா போட்டு. ಈ ಥರ ಕಾಣಿಸ್ತಾ ಇತ್ತು ಮೊನ್ನೆ ಮನೆಗೆ ಬಂದಾಗ. ಹೌದ್ರಾ? ಡೈ ಹಾಕೊಂಡಿರ್ಲಿಲ್ಲ ಅವತ್ತು. ನನಗೆ ಸೀರೆ ಇಸ್ಕೊಂಡು ಬಂದಿದ್ದಲ್ಲ. ನಾನು ನೋಡ್ಲಿಲ್ಲ ಅಮ್ಮ. ಹೌದಾ? ಅಜ್ಜಿ ಇದ್ರು. ಹಾ, ಊಟ ಮಾಡ್ಕೊಂಡು ಹೋಗೋವರೆಗೂ ಬಿಡ್ಲೇ ಇಲ್ಲ. ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು, ತಿನ್ನಿ ತಿನ್ನಿ ಅಂತ. ಭಾಷಿಮ್ ಸರ್ಕಲ್ ಅಲ್ಲಿ ಇರೋದು ಅವರು. ಮತ್ತೆ ಯಾರು ಬಂದ್ರು, ನಮ್ಮ ಅತ್ತೆನೂ ಅಷ್ಟೇ, ಅವ್ರ ತಂಗಿದಿರು ಅಷ್ಟೇ, ಯಾರು ಬಂದ್ರು ಕಾಫಿ ನೀರು ಏನು ಕೊಡ್ದಿರ ಕಳ್ಸೋದೇ ಇಲ್ಲ. ಅದು ಅಭ್ಯಾಸ ಅವ್ರಿಗೆ. ನಾನು ಮಾಡಿಲ್ಲ ಅಂತ ಲಾಸ್ಟ್ ಹಾಗೇನೆ ಹೇಳ್ಬಿಟ್ರು. ಊಟ ಎಲ್ಲ ಚೆನ್ನಾಗಿತ್ತಮ್ಮ? ಚೆನ್ನಾಗಿತ್ತು. ಕೇಸರಿ ಭಾತ ಮತ್ತೆ ವಾಂಗಿ ಭಾತ, ಪಾಯಸ ಎಲ್ಲ ಆರ್ಡರ್ ಮಾಡಿದ್ರು ನಮ್ಮ ರಾತ್ರಿ. ಅವ್ರದೇ ಅವತ್ತು ಫುಲ್ ಡೇ ಅಡುಗೆ ಅವ್ರದೇನೆ. ಬೆಳಗ್ಗೆ ಟಿಫನ್ನು, ಮತ್ತೆ ಮಧ್ಯಾಹ್ನ ಲಂಚು, ನೈಟ್ ಟಿಫನ್ ಎಲ್ಲ ಫುಲ್ ಅವ್ರದೇ. ನಿನ್ನೆ ಇವ್ರದ್ದು ಇಲ್ಲಿ ಮೇಕಪ್ ಮಾಡ್ಕೊಂಡ್ರಲ್ಲ, ಅಂದ್ರೆ ದಿನ ಒಬ್ಬೊಬ್ರು ಹಾಕ್ತಾರಲ್ಲ. ದಿನ ಒಬ್ಬೊಬ್ರು, ಸೋದು ಮಾವ, ಸೋದರತ್ತೆ, ಆ ಥರ. ಅಂದ್ರೆ ಹೇಗಂತ ಇಷ್ಟ ಆಯ್ತಾ ನಿಮ್ಗೆ ಮೇಕಪ್? ಇಷ್ಟ ಆಯ್ತಮ್ಮ. ಸಾಕು, ಹಂಗೆ ಇರ್ಬೇಕು, ಓವರ್ ಇರಬಾರ್ದು. ಅವ್ರು ಮುಂಚೆನೆ ನನಗೆ ಕೇಳಿದ್ರು ಇದೇ ತರ ಬೇಕು ಅಂತ. ಅದಕ್ಕೋಸ್ಕರ ಅವಳು ಮೊಬೈಲಲ್ಲಿ ನಿಮ್ಮ ಅಣ್ಣ ಆಗ್ತಾ ಇರ್ತಾರಲ್ಲ, ಅದ್ರಲ್ಲಿ ಸರ್ಚ್ ಮಾಡಿದಾಳ ಅವಳು ನಿಮ್ಮನ್ನ. ಅವರು ಫಸ್ಟ್ ನನ್ನ ಆಲ್ಮೋಸ್ಟ್ ಯಾವಾಗ 6 ತಿಂಗಳು 3 ತಿಂಗಳು ಮುಂಚೆನೇ ವಿಚಾರಿಸಿದ್ರು. ಮಾರ್ಚ್ ಟೈಮಲ್ಲಿ, ಸಮ್ಮರ್ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರ. ಅದಾದ್ಮೇಲೆ ಅವರನ್ನೇ
ಮೆಸೇಜ್ ಮಾಡಿದ್ರೆ ತಿರ್ಗಾ ಮುಂದೆ ಹೇಳಿದೆ ಮತ್ತು ನನಗೆ ಅದೇ ಡೇಟ್ಸಲ್ಲಿ ಎಂಕ್ವೈರಿ ಮಾಡ್ತಾ ಇದ್ರು. ಸೊ ಫಸ್ಟ್ ಕೇಳಿದ್ರಲ್ಲ ಮತ್ತೆ ರಾಘವಣ್ಣನ ಹೇಳಿದ್ರಲ್ಲ ಅದಕ್ಕೋಸ್ಕರ ಮತ್ತೆ ನಾನು ಕೇಳಿದ್ರಲ್ಲ ಸೊ ಮಾಡ್ಕೊಂಡು ಈ ಥರ ಎಂಕ್ವೈರೀಸ್ ಆಗ್ತಾ ಇದೆ ಇವಾಗ ಫುಲ್ ಮೇಕಪ್ ಮುಗೀತು ಗೈಸ್. ಅವರೆಲ್ಲ ಹೋದ್ರು, ಅವ್ರ ಅಮ್ಮಂಗೆ ಮೇಕಪ್ ಮಾಡಿದ್ವಿ, ಮತ್ತು ಅವ್ರ ಅತ್ತೆಗೆ ನಾನೇನು ಮಾಡಿಲ್ಲ, ನಾನು ಜಸ್ಟ್ ಹೆಲ್ಪ್ ಮಾಡಿದೆ. ನಮ್ಮ ರಕ್ಷಿ ಇವಾಗ ಅವರು ಲಾಕ್ ಮಾಡ್ಕೊಂಡು ಬನ್ನಿ ಆಚೆ ಚಾಟ್ಸ್ ತಿನ್ನೋಕ್ಕೆ ಅಂತಂದರು. ಸೊ ವಿ ಆರ್ ಗೋಯಿಂಗ್ ನಾವು. ಹೋಗಿ ಚೆನ್ನಾಗಿ ತಿನ್ಕೊಂಬರೋಣ. ಹೊಟ್ಟೆ ಬೇರೆ ಹಸಿತೈತೆ ಗೈಸ್ ನನಗೆ. ಹೆಂಗೆ ಗೊತ್ತಾ ಗೈಸ್, ಅವರಮ್ಮ ಹೇಳಿದ್ರು ಅಂದರೆ ಇಲ್ಲಿ ಚಾಟ್ಸ್ ಇದೆ, ಫಸ್ಟ್ ಹೋಗ್ತೀನಿ ಆಮೇಲೆ ಊಟ ಮಾಡ್ಕೊಂಡು ಹೋಗ್ತೀನಿ, ಊಟ ಮಾಡಿಕೊಂಡೇ ಹೋಗಬೇಕು ಅಂತ. ಅದಕ್ಕೋಸ್ಕರ ಫಸ್ಟ್ ಆಗ್ತಾಯಿದೆಯಲ್ಲ, ಫಸ್ಟ್ ಅವ್ರಿಗೂ ಹಾರ್ಟ್ ಆಗ್ಬೇಕಲ್ಲ, ಹಾರ್ಟ್ ಆಗಬಾರ್ದು. ಅದಕ್ಕೋಸ್ಕರ ಹೋಗಿ ಚಾಟ್ಸ್ ತಿಂದು ಆಮೇಲೆ ನೋಡೋಣ. ಆಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡು ಬ್ರೈಡ್ದು ಹೇಗೆ ಸ್ಟೇಜ್ ಮೇಲೆ ಕಾಣಿಸ್ತಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಆಮೇಲೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಲುಕ್ ಅಂತ ಅಂದ್ಬಿಟ್ಟು. ಓಕೆನಾ? ಬಾಯ್. ದಿಸ್ ಈಸ್ ಅವರ್ ಔಟ್ಫಿಟ್ ಗೈಸ್. ಹಿಂದೆ ಬಾ. ಹಾಂ ಗೈಸ್, ಇಬ್ಬರದು ಹೆಂಗೆ ಗೊತ್ತಾ ಗೈಸ್, ಇಬ್ಬರದು ಕೊರಿಯನ್ ಸ್ಟೈಲ್ ಟಾಪ್ಸ್ ನೋಡಿ, ಕೊರಿಯನ್ ಸ್ಟೈಲ್. ಬಟ್ ಒಟ್ಟಿಗೆ ಬುಕ್ ಮಾಡಿದ್ದು ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿ. ಇವಾಗ ನಾವು ಊಟ ಮಾಡೋಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ವಾಕ್ನ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಊಟ ಮಾಡಿ ಸೊ ಬ್ಯಾಗ್ ತೊಗೊಂಡು ನಾವು ಮನೆಗೆ ಹೋಗ್ತೀವಿ. ಸೊ ಊಟ ಮಾತ್ರ ಗೈಸ್, ಆಮೇಲೆ ಹೋಗ್ಬೇಕಾದ್ರೆ ಅದಕ್ಕೆ. ಸೊ ಫಸ್ಟ್ ಊಟ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಐಸ್ ಇಲ್ಲಿ ನೋಡಿ, ತಡೆಯ ಸಿಟ್ಟು ಹಂಗೆ ಫ್ರೂಟ್ಸ್ ಆ್ಯಂಡ್ ಐಸ್ ಕ್ರೀಮ್. ಗೈಸ್ ಏನೇ ಹೇಳಿ ಊಟ ಮಾತ್ರ ಅಮೇಝಿಂಗ್ ಆಗಿತ್ತು. ಚೆನ್ನಾಗಿಲ್ಲ, ಯಾಕೋ ಎಷ್ಟು ಇಷ್ಟ ಆಗಲ್ಲ. ಅದು ಬೇರೆ ಫ್ಲೇವರ್ ಆಗಿರುತ್ತೆ ಅದಕ್ಕೋಸ್ಕರ ಗೈಸ್. ಸೊ ಇದು ನನ್ನ ಒಂದು ವಿಡಿಯೋ ಆಗಿದೆ, ಅಂದರೆ ನನ್ನ ಆರ್ಡರ್ಗೆ ಬಂದಾಗ ಏನೇನಾಗಿದೆ ಏನು ಅಂತ ಅಂದ್ಬಿಟ್ಟು. ಸೊ ಇವಾಗ ಇದನ್ನೆಲ್ಲ ತಿಂದ್ಬಿಟ್ಟು ಸೊ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗೋದಷ್ಟೇ. ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲುಕ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದನ್ನು ನೋಡ್ಬೇಕಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ. ಬಾಯ್.